ನಮಸ್ತೆ. 15/5/2025 ಗುರುವಾರ, ಕೃಷ್ಣ ಪಕ್ಷ, ಅಂದರೆ ಕರಗುವ ಚಂದ್ರ. ಋಷಭ ಸಂಕ್ರಮಣ ಅಂದರೆ ಋಷಭ ರಾಶಿಗೆ ಸೂರ್ಯನು ಪ್ರವೇಶವಾಗಿದೆ. ಇದು ತಿಂಗಳಕ್ಕೊಮ್ಮೆ ಬರುತ್ತದೆ. ಇದನ್ನು ಸೂರ್ಯನು ಋಷಭ ರಾಶಿಗೆ ಪ್ರವೇಶವಾಗುವ ದಿನವನ್ನು ಸಂಕ್ರಮಣ ಅಂತಂತೀವಿ. ಕಾಮನಾಗಿ ಈ ದಿನಗಳಲ್ಲಿ ಮುಹೂರ್ತ ಕಾರ್ಯಗಳು ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಸೂರ್ಯನು ಶಕ್ತಿ ಇಲ್ಲದೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವಾಗಿದೆ. ಆದ್ದರಿಂದಾಗಿ ಮಾಡೋದಿಲ್ಲ. ಆದರೂ ಕೆಲವು ಪಂಚಾಂಗಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂತ ಕೊಟ್ಟಿದ್ದಾರೆ. ಮೇಷದಿಂದ ಋಷಭ ರಾಶಿಗೆ ಟ್ರಾನ್ಸಿಸ್ಟ್ ಆಫ್ ಸನ್, ಇದನ್ನೇ ಋಷಭ ಸಂಕ್ರಾಂತಿ. ಇದನ್ನು ಶೂನ್ಯ ತಿಥಿ ಅಂತಂತೀವಿ. ಅಂದರೆ ಮುಹೂರ್ತ ಕಾರ್ಯಗಳು ಮಾಡುವಂಥ ದಿನವಲ್ಲ ಅಂತ. ದ್ವಾಪರ ಯುಗಾಂಧ ವಿಷ್ಣುಪತಿ. ಇವತ್ತು ವಿಶೇಷವಾಗಿ ಸರಸ್ವತಿ ಆದ್ಯ ಪುಷ್ಕರ ಪ್ರಾರಂಭ. ಅಂದರೆ ಗುರು ಅನ್ನುವ ಗ್ರಹ, ಗುರುದೇವರು ಅಂತ ನಾವು ಪೂಜೆ ಮಾಡುತ್ತಿರುವ ಗ್ರಹ ಮಿಥುನ ರಾಶಿಗೆ ಪ್ರವೇಶವಾಗುವ ಕಾಲದಲ್ಲಿ ಸರಸ್ವತಿ ಪುಷ್ಕರ ಪ್ರಾರಂಭವಾಗುತ್ತದೆ. ಪುಣ್ಯ ನದಿಗಳು ಅಂತನ್ನುವ ಕೆಲವು ನದಿಗಳಲ್ಲಿ ಇಂಥದ್ದು ಉಂಟು. ಅಂದರೆ ಅದನ್ನು ನಾವು ಪೂಜೆ ಮಾಡುತ್ತೀವಿ. ಇದು 12 ವರ್ಷಗಳಿಗೊಂದು ಸತಿ ಬರುತ್ತದೆ. ಯಾಕೆಂದರೆ ಮಿಥುನ ರಾಶಿಗೆ ಗುರು ಬರೋಕ್ಕೆ 12 ವರ್ಷಗಳ ಕಾಲ ಅಂತ. ತ್ರಿವೇಣಿ ಸಂಗಮದಲ್ಲಿ ಕಾಣಿಸ್ಕೊಳ್ಳುವಂಥ ಸರಸ್ವತಿ ನದಿ, ಇದನ್ನು ಅಂತರ್ವಾಹಿನಿ ಅಂತಂತೀವಿ. ಕಣ್ಣಕ್ಕೆ ಕಾಣದ ನದಿ ಅಂತ ಹೆಸರು. ಮಿಥುನ ರಾಶಿಯಲ್ಲಿ ಬರುವ ಸಮಯವೇ ಇದು ವಿಶೇಷ. 12 ದಿನಗಳು ಈ ವಿಶೇಷ ನಡೆಯುತ್ತದೆ. ನಮ್ಮಲ್ಲಿ ನಂಬುವಂತೆ ಮಕ್ಕಳಿಗೆ ವಿದ್ಯಾಭ್ಯಾಸನ ಅಭಿವೃದ್ಧಿ ಮಾಡುವ ಸಮಯವಿದು. ಹಂಗಾಗಿ ಸರಸ್ವತಿ ಆ ನದಿಯನ್ನು ಪೂಜೆ ಮಾಡುತ್ತೀವಿ, ಅಂದರೆ ದೇವಿಯನ್ನು ಪೂಜೆ ಮಾಡುತ್ತೀವಿ. ಮಾಡಿ ಮಕ್ಕಳು ಓದು ಚೆನ್ನಾಗಿ ಆಗಲಿ ಅಂತ. ಇದೇ ಥರ ಬೇರೆ ಥರ ಅಂದರೆ ಬೇರೆ ಬೇರೆ ಪುಷ್ಕರಗಳು ಇರುತ್ತದೆ. ನರ್ಮದಾ ಪುಷ್ಕರ, ಯಮುನಾ ಪುಷ್ಕರ, ಗೋದಾವರಿ ಪುಷ್ಕರ, ಕೃಷ್ಣಾ ಪುಷ್ಕರ, ಕಾವೇರಿ ಪುಷ್ಕರ, ಭೀಮಾ ಮತ್ತು ತಾಮಿರಬರಣಿ ಪುಷ್ಕರ, ಬ್ರಹ್ಮಪುತ್ರ ಪುಷ್ಕರ, ತುಂಗಭದ್ರಾ ಪುಷ್ಕರ, ಈ ರೀತಿಯೆಲ್ಲ ಬೇರೆ ಬೇರೆಗಳಿದೆ. ಅದನ್ನು ಕೊಂಡಾಡುತ್ತಾರೆ. ಆದರೂ ಈಗ ನಡೆಯುವಂಥದ್ದು ಸರಸ್ವತಿ ಪುಷ್ಕರ ಅಂತ. ಹಂಗಾಗಿ ಮಕ್ಕಳು ವಿದ್ಯೆಗಾಗಿ ಬೇಡ್ಕೊಳ್ಳಿ. ಸಾಯಂಕಾಲದಲ್ಲಿ ಕೂತು ಸ್ವಲ್ಪ ಓದಲಿ. ಬೆಳಗಿನ ಜಾವ ಉತ್ತಮ. ಈಗಿನ ಕಾಲದ ಮಕ್ಕಳು ಬೆಳಗಿನ ಜಾವದಲ್ಲಿ ಎದ್ದೇಳುತ್ತಾರಾ? ಕೆಲವರು ಮಾತ್ರ ಇದ್ದಾರೆ. ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಅಭಿವೃದ್ಧಿ ಆಗಲಿ ಅಂತ ಬೇಡ್ಕೊಳ್ಳೋಣ. ಇವತ್ತು ಬೇರೆ ವಿಷಯಗಳಿಗೆ ಬರೋಣ. ಇವತ್ತಿನ ದಿನದಲ್ಲಿ ಅಂತಂದರೆ 15/5/2025 ತೃತೀಯ ಅನ್ನುವ 3ನೇ ತಿಥಿ ಇದೆ. ಬೆಳಗ್ಗೆಯಿಂದ ರಾತ್ರಿ 4:03:02 ತೃತೀಯ ಮುಗಿದ ನಂತರ ಬರೋದು 4ನೇ ತಿಥಿಯಾದ ಚತುರ್ಥಿ. ಇವತ್ತು 3ನೇ ತಿಥಿ. ಇವತ್ತಿನ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಈ ಜ್ಯೇಷ್ಠ ನಕ್ಷತ್ರ ಬೆಳಗ್ಗೆಯಿಂದ ಅಂದರೆ 5:54 ಮಧ್ಯಾಹ್ನ 2:07 ಆ ನಂತರ ಬರೋದು ಮೂಲ ನಕ್ಷತ್ರ. ಜ್ಯೇಷ್ಠ ಮೂಲ ಇದನ್ನು ಶುಭ ಅಂತ ಯಾರೂ ಹೇಳಲಿಲ್ಲ. ಇದು ನಾಳೆ ತಗೊಂಡ್ರೆ ಮೂಲ ನಕ್ಷತ್ರ ಇದೆ. ಇವತ್ತು ಜ್ಯೇಷ್ಠವು ಮೂಲವೂ ಇದೆ. ಇದೇ ರೀತಿಯಲ್ಲಿ ನಾವು ನೋಡಿದ್ರೆ ಇನ್ನೂ ಕೆಲವು ವಿಷಯಗಳಿಗೆ ಬರೋಣ. ಇವತ್ತಿನ ಯೋಗ ಶಿವಯೋಗವಿದೆ. ಶಿವದರ್ಶನ, ಶಿವನನ್ನು ಪೂಜಿಸೋದು, ಇದೆಲ್ಲ ಉತ್ತಮ. ಮಿಥುನಕ್ಕೆ ಪ್ರವೇಶವಾಗಿರುವ ಚಂದ್ರನು, ಆದರೆ ಇವತ್ತು ಏನಾಗಿದೆ ಅಂತಂದರೆ ಚಂದ್ರನು ಗುರುವಿಗೆ ಅಷ್ಟಮದಲ್ಲಿ ಕೂತಿದೆ. ಅಂದರೆ ಮಕರ ರಾಶಿಗೆ ಬರುತ್ತದೆ, ಆದರೆ ಲೇಟಾಗಿ. ಯಾಕೆಂತಂದರೆ ಇವತ್ತಿರುವ ನಕ್ಷತ್ರ ಜ್ಯೇಷ್ಠ, ಇದು ವೃಶ್ಚಿಕ ರಾಶಿಯಲ್ಲಿ. ಹಾಗಾಗಿ ಚಂದ್ರನು ಮಕರ ರಾಶಿಗೆ ಬರುವ ಸಮಯ ಅಂದರೆ ಇವತ್ತು ಅಂತ ಹೇಳೋಕ್ಕಾಗಲ್ಲ, ಅದು ನಾವು ಕೊಡ್ತೀವಿ. 8ಗೆ ಬಂದರೆ ಶುಭವಲ್ಲ. ಷಷ್ಠಾಷ್ಟಮ ದೋಷ ಅಂತಂತೀವಿ. ಮಕ್ಕಳು ಹುಟ್ಟೋದು ಉತ್ತಮವಲ್ಲ.
ಅದು ಕಾಲಕ್ಕೂ ತೊಂದರೆ ಇರುತ್ತದೆ. ಬಡತನವೋ ಅಥವಾ ಆರೋಗ್ಯದಲ್ಲೂ ತೊಂದರೆ ಕೊಟ್ಟುಬಿಡುತ್ತದೆ. ಅದು ಚಂದ್ರನು ಬರುವ ಸಮಯ, ನಮ್ಮ ಪ್ರೋಗ್ರಾಮ್ ನೋಡಿ ಯಾವತ್ತು ಅಂತ ಗೊತ್ತಾಗ್ತದೆ. ಇದರಲ್ಲಿ ವಿಶೇಷವಾಗಿ ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಆದ್ದರಿಂದ ಅಂದರೆ ಮಧ್ಯಾಹ್ನ 2:07 ಆನಂತರ ವೃಷಭ ರಾಶಿಗೆ ಚಂದ್ರಾಷ್ಟಮ. ಇವತ್ತಿನ ನಕ್ಷತ್ರ ಯೋಗ ಪ್ರಕಾರ ನೋಡೋಣ. ಮಧ್ಯಾಹ್ನ 2:07 ಜ್ಯೇಷ್ಠ ನಕ್ಷತ್ರ ಇರೋದರಿಂದ ಇದರ ದೋಷಗಳು ಅಥವಾ ಅವದೋಷಗಳು ಅಂತ ಅನ್ನುವ ಕೆಲವು ವಿಷಯಗಳನ್ನ ನೋಡಿಬಿಡೋಣ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮೃತ್ಯು ಇದೆ, ಶುಭವಲ್ಲ, ಅಶುಭ. ಆನಂತರ ಜ್ಯೇಷ್ಠ ಮುಗಿದ ಮೇಲೆ ಮೂಲ ನಕ್ಷತ್ರ ಬರುತ್ತದೆ, ಅದು ಅಶುಭವೇ ಕೊಡುತ್ತದೆ. ಆದ್ದರಿಂದಾಗಿ ಈ ದಿನ ಶುಭ ದಿನವಲ್ಲ. ಆಪರೇಷನ್ ಮಾಡಿಸ್ಕೊಳ್ಳೋದು ಬೇಡ, ಮಗು ಹುಟ್ಟೋದು ಬೇಡ. ವಿಶೇಷವಾಗಿ ಜ್ಯೇಷ್ಠ ಮತ್ತು ಮೂಲ ಸೇರುವ ಆ ದಿನವನ್ನು ಸಂಧಿಕಾಲ ಅಂತಂತೀವಿ. ಅಂದರೆ ಜ್ಯೇಷ್ಠ ನಕ್ಷತ್ರ ಮುಗಿದ ನಂತರ ವೃಶ್ಚಿಕ ರಾಶಿಯೂ ಮುಗೀತದೆ. ಮೂಲ ನಕ್ಷತ್ರ ಪ್ರಾರಂಭವಾದರೆ ಧನುಸು ರಾಶಿ ಪ್ರಾರಂಭವಾಗುತ್ತೆ ಅಂತ. ಆದ್ದರಿಂದಾಗಿ ಖಂಡಿತವಾಗಿಯೂ ಅಶುಭ ಅಂತ ಇವತ್ತು ಇರೋದರಿಂದ ಬೇರೆ ಬೇರೆ ಒಳ್ಳೆಯ ಕಾರ್ಯಗಳು, ಮುಹೂರ್ತ ಕಾರ್ಯಗಳು ಇವತ್ತಿಲ್ಲ. ನಮ್ಮಲ್ಲಿ ಕೆಲವರು ಆ ಯೋಗಗಳನ್ನು ನೋಡೋದಿಲ್ಲ, ನಕ್ಷತ್ರ ಯೋಗಗಳು. ಆದ್ದರಿಂದಾಗಿ ಮುಹೂರ್ತ ಕಾರ್ಯಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ಅವರನ್ನು ತಪ್ಪು ಹೇಳ್ತಾ ಇಲ್ಲ, ಅವರು ಅದನ್ನು ತಿಳ್ಕೋಬೇಕು. ಮತ್ತು ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳು ಅಂತಂದರೆ ವಿಶೇಷವಾಗಿ ಪಾದಗಳನ್ನ ನೋಡೋಣ. ನಕ್ಷತ್ರ ಪಾದಗಳು ಇವತ್ತೆಲ್ಲ ದೋಷವೇ. ಅದರಲ್ಲೂ ಸಂಧಿಕಾಲ ಇನ್ನೂ ದೋಷ. ಅಂದರೆ ಮಧ್ಯಾಹ್ನ 2:05 2:20 ಪೂರ್ತಿಯಾಗಿ ದೋಷ ಬರುತ್ತದೆ, ಸಂಧಿಕಾಲ ಅಂತ. ಆ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. ಅದೇ ಥರ ಇವತ್ತಿನ ನಕ್ಷತ್ರ ಪಾದವನ್ನು ನೋಡೋಣ. ನಾವು ಫಸ್ಟ್ ಹೇಳಿದ್ವಿ 2 ರಾಶಿ ಇವತ್ತು, ವೃಶ್ಚಿಕ ಮತ್ತು ಧನುಸು ರಾಶಿ ಇವತ್ತಿದೆ. ಮಧ್ಯಾಹ್ನ 2:07 ವೃಶ್ಚಿಕ ರಾಶಿ, ಆ ನಂತರ ಧನುಸು. ಇವತ್ತು ಬೆಳಗ್ಗೆ ಜ್ಯೇಷ್ಠ ನಕ್ಷತ್ರದ 3ನೇ ಪಾದ 5:54 7:34 ಆ ನಂತರ ಮಧ್ಯಾಹ್ನ 2:07 ಜ್ಯೇಷ್ಠ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಜ್ಯೇಷ್ಠ ನಕ್ಷತ್ರವೂ ಮುಗೀತದೆ, ವೃಶ್ಚಿಕ ರಾಶಿಯೂ ಮುಗೀತದೆ. ಮಧ್ಯಾಹ್ನ 2:08 ರಾತ್ರಿ 8:39 ಮೂಲ ನಕ್ಷತ್ರ 1ನೇ ಪಾದ. ರಾತ್ರಿ 8:39 ಮೇಲೆ 3:10 ಮೂಲ ನಕ್ಷತ್ರ 2ನೇ ಪಾದ. ರಾತ್ರಿ 3:10 ಮೇಲೆ ರಾತ್ರಿವರೆಗೂ ಮೂಲ ನಕ್ಷತ್ರವೇ ನಡೀತದೆ. ಆದರೆ ಲಾಸ್ಟ್ 3ನೇ ಪಾದ ನಡೀತದೆ. ದಿನ ಶುಭವಲ್ಲ, ಆದರೂ ಎಮರ್ಜೆನ್ಸಿಗೆ ಒಳ್ಳೆಯ ಸಮಯಗಳನ್ನು ಕೊಡ್ತೀವಿ. ಆಸ್ಪತ್ರೆ, ಕೋರ್ಟು ಇಂಥದ್ದು ವಿಷಯಗಳಿಗೆ ಬೇಕೇ ಬೇಕಾಗುತ್ತದೆ. 7:32 10:07 ಇರೋದರಲ್ಲಿ ಒಳ್ಳೆಯ ಟೈಮ್. 11:02 12:17 ಇರೋದರಲ್ಲಿ ಒಳ್ಳೆಯ ಟೈಮ್. ಸಂಜೆ 4:07 ರಾತ್ರಿ 8 ಇರೋದರಲ್ಲಿ ಒಳ್ಳೆಯ ಟೈಮ್. ರಾತ್ರಿ 9:29 10:45 ಇರೋದರಲ್ಲಿ ಒಳ್ಳೆಯ ಟೈಮ್. ಅದೇ ಥರ ರಾತ್ರಿ 12:33 4 ಬೆಳಗಿನ ಜಾವದವರೆಗೂ ಒಳ್ಳೆಯ ಟೈಮ್. ಶುಭವಲ್ಲ, ಇರೋದರಲ್ಲಿ ಎಮರ್ಜೆನ್ಸಿಗೆ ಮಾತ್ರನೇ ಇದು ನಾವು ಕೊಟ್ಟಿರೋ ಟೈಮ್. ಹಂಗಾಗಿ ತಾರಾಬಲ ಚಂದ್ರಬಲವಿದ್ದರೂ ಶುಭವಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಇರೋದರಲ್ಲೇ 100% ಕೆಟ್ಟ ಟೈಮ್ನ ನೋಡೋಣ. ಬೆಳಿಗ್ಗೆ 5:54 7:30 ಯಮಕಂಡ ಕಾಲವಿದೆ. ಬೆಳಗ್ಗೆ 10:09 11 ದುರ್ಮುಹೂರ್ತ. 12:19 ಮಧ್ಯಾಹ್ನ 2:07 ಮೃತ್ಯು. ಮಧ್ಯಾಹ್ನ 1:52 3:27 ರಾಹುಕಾಲ. ಮಧ್ಯಾಹ್ನ 3:14 ಸಂಜೆ 4:05 ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 8:02 ರಾತ್ರಿ 9:27 ವಿಷಕಾಲ.
ರಾತ್ರಿ 10:47ರಿಂದ ರಾತ್ರಿ 12:31ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಇದು ಬೇರೆ ನಕ್ಷತ್ರವಾಗಿರುತ್ತದೆ. ಅಂದರೆ ಮಧ್ಯಾಹ್ನದವರೆಗೂ ಜ್ಯೇಷ್ಠ, ಆನಂತರ ಮೂಲ. ರಾತ್ರಿ ಅಂತಂದರೆ ಬೆಳಗಿನ ಜಾವ ಅಂತ ಇಟ್ಕೊಳ್ಳಿ, 4:02 ಒಂದು 2 ನಿಮಿಷ ಕಾಲ 4:04ವರೆಗೂ ಮೃತ್ಯು. ಆದ್ದರಿಂದಾಗಿ ಈ ಸಮಯವನ್ನು ಅವಾಯ್ಡ್ ಮಾಡಿ. ಫಸ್ಟ್ ನಾವು ಕೊಟ್ಟಿದ್ದ ಒಳ್ಳೆ ಟೈಮು ಅಂತ ಕೊಟ್ಟಿರೋದು ಎಮರ್ಜೆನ್ಸಿಗೆ ಮಾತ್ರ. ಆಸ್ಪತ್ರೆ, ಕೋರ್ಟ್ ಕೇಸು, ಸರ್ಕಾರ ವಿಷಯಗಳು ಇಂಥದಕ್ಕೂ ಮಾತ್ರ. ಆದ್ದರಿಂದಾಗಿ ಇದನ್ನು ಮೇಂಟೈನ್ ಮಾಡಿಕೊಳ್ಳಿ. ಇವತ್ತು ಶುಭ ದಿನವಲ್ಲ. ಅದೇ ನಾಳೆ ಶುಭ ದಿನವ ಅಂತಂದರೆ ನಾಳೆ ಚತುರ್ಥಿ ಇದೆ, 4ನೇ ತಿಥಿ. ವಿನಾಯಕರನ್ನು ಪೂಜೆ ಮಾಡಬಹುದು, ಗಣಪತಿಯನ್ನು ಪೂಜೆ ಮಾಡಿ. ಮತ್ತು ನಾಳೆ ಮೂಲ ನಕ್ಷತ್ರವಿದೆ. ಮೂಲ ನಕ್ಷತ್ರ ಶುಭವಲ್ಲ. ಆದರೆ ಪಂಚಾಂಗದಲ್ಲಿ ಮೂಲ ನಕ್ಷತ್ರದಲ್ಲಿ ಮದುವೆ ಮತ್ತೊಂದು ಕಾರ್ಯಗಳನ್ನ ಮಾಡ್ಬೋದು ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ದೋಷ ಇದ್ದರೆ ಅಧಿಕವಾದ ದೋಷ ಬರುತ್ತದೆ, ಇಲ್ಲ ಅಂತಂದರೆ ದೋಷ ಇಲ್ಲ ಅಂತ. ನಾಳೆ ಮೂಲ ನಕ್ಷತ್ರ ಬರುವ ನಕ್ಷತ್ರ ದೋಷವಿಲ್ಲ, ಆದರೆ ಮೂಲ ಅನ್ನುವ ಆ ಪಾರ್ಟ್ ದೋಷ ಬರುತ್ತವೆ. ಆದ್ದರಿಂದಾಗಿ ನಾಳೆ ಶುಭಕರವಾಗಿ ಇಲ್ಲ, ಶುಭ ಕಾರ್ಯಗಳು ಇಲ್ಲ. ಇದನ್ನು ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ. ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.